ರುದ್ರಭೂಮಿಯಲ್ಲಿ ಭದ್ರಕೋಟೆ ಕಟ್ಟಲೇಬೇಕೆಂದು ಕಾಲಿಟ್ಟ ಪಾಕಿಸ್ತಾನ ಜೊತೆ ನಡೆಯಿತು ಹಿಂದೂಸ್ತಾನದ ಯುದ್ಧ. ನಾನು ಕಣ್ಣಿಟ್ಟ ಹೆಣ್ಣಿಗಾಗಿ ಇಂದು ನಡೀಲಿ ಮಗನೇ ನನ್ನ ನಿನ್ನ ಮಹಾಯುದ್ಧ. ಒಬ್ಬನು ನಿಂತು ಯಾವ ಶತ್ರುವಿನ ಬಗ್ಗೆ ವಿಚಾರ ಮಾಡುತ್ತಿರುವೆ? ವಿಚಾರ ಮಾಡಲೇಬೇಕು ಮಿತ್ರ, ವಿಚಾರ ಮಾಡಲೇಬೇಕು. ನಮಗೆ ಎದುರಾದ ನಿಂತ ಗಜೇಂದ್ರನ ಗರ್ವ ಅಡಗಿಸಲೇಬೇಕು. ಅವರ ಕತೆ ಮುಗಿಸುವುದಕ್ಕಿಂತ ಮುಂಚೆ ಆ ವಿಕ್ರಮನ ಜಮೀನನ್ನು ವಿಡಿಯೋ ಮಾಡಿಕೊಂಡು ಬಂದಿರುತ್ತಾನೆ. ವಿಡಿಯೋ ಮಾಡ್ಕೊಂಡು ಬಂದಿರೋದಲ್ಲಿ ಆದ್ರೆ ಹಚ್ಚಿ ಒಂದು ಪೂರಾ ಮುಡಿ ಬಂದಿದೆ. ಬರೇ ಹಿಂತಾದೇಯ, ಅದು ಯಾವ ಗೂಡಿನ ಹಕ್ಕಿ? ಯಪ್ಪ ಸೌಕರ, ಅದು ಬ್ಯಾರೆ ಯಾವ ಗುಡಿನ ಕೇಳ್ರಿ ಅಪ್ಪ. ಪಕ್ಕ ಪಕ್ಕ ನಿಮ್ಮ ಮನೆಯಾಗಿನ ಕೇಯ್ತು ನಿಮ್ಮ ಮೌನ. ಏನು ಹೇಳುತ್ತಿರುವೆ ತ್ರಿಶೆಟ್ಟಿ? ಯಪ್ಪ ಹೇಳಕ್ ಏನು ಉಳಿದಿಲ್ಲೋ ಯಪ್ಪ. ನಿನ್ನ ತಂಗಿ ಆ ಗಜೇಂದ್ರನ ಜೊತೆ ಇವತ್ ಜಾತ್ರೆ ಐತಲ್ಲ, ಎಲ್ಲರೂ ನಾಟಕ ನೋಡಕ್ ಬರ್ತಾರ ಅಂತ ಹೇಳಿ ಆಕಿ ಕೆಮ್ಮದ ಗುಡಿ ಮ್ಯಾಲ ಹೋಗಿ ತೆಕ್ಕಿ ತೆಕ್ಕಿ ಪಡ್ಕೊಂಡಿತ್ತು ಯಪ್ಪ. ಬೇಕಾದ್ರೆ ವಿಡಿಯೋ ಮಾಡ್ಕೊಂಡ್ ಬಂದಿನಿ, ನೋಡು ನೋಡು ಯಪ್ಪ ಸೌಕಾರ. ನನ್ನ ಮನೆಗೆ ಬಂದು ನನಗೆ ಚಿಕ್ಕಂತೆ ಮಾತನಾಡಿದಲ್ಲದೆ ಈಗ ನನ್ನ ತಂಗಿಯ ಮೇಲೆ ಕೆಟ್ಟ ಕಾಮದ ಕಣ್ಣು ಹಾಕಿರುವೆಯೋ? ಕೆಟ್ಟ ಸೂಳೆಯ ಮಗನೇ, ಅಂದ ಮೇಲೆ ನಿನ್ನ ಮನೆತನ ಸರ್ವನಾಶ. ಸರ್ವನಾಶ ಮಾಡಲು ಸದಾ ಸಿದ್ಧನಾಗಿರುವ ಈ ರೌಡಿ ರಾಜನು ಒಮ್ಮೆ ಅಪ್ಪಣೆ ಕೊಟ್ಟು ನೋಡು ಗೆಳೆಯ. ಈಗಿಂದೀಗಲೇ ಹೋಗಿ ಸರ್ವನಾಶ ಮಾಡಬಲ್ಲ ಈ ರೌಡಿ ರಾಜ. ಸರ್ವನಾಶ ಮಾಡಬೇಕು ರಾಜ, ಸರ್ವನಾಶ ಮಾಡಬೇಕು. ಅಲ್ಲಿಯವರೆಗೆ ನೆಮ್ಮದಿ ಇಲ್ಲ ಈ ನಂಜೇಗೌಡನಿಗೆ. ಏ ಮಾರಿಗುಡಿ, ಮೊದಲು ಹೋಗಿ ಫುಲ್ ಬಾಟಲ್ ಡ್ರಿಂಕ್ ತೆಗೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ಹೋಗಿ ತೆಗೆದುಕೊಂಡು ಬರುತ್ತೇನೆ.
ತೆಗೆದುಕೊಂಡು ಕಾಫಿ. ಬೆಂಕಿ ಹಚ್ಚುವ ಈ ನಿನ್ನ ಕಾಪಿಗೆ ಒಬ್ಬಳೇ ತಂಗಿಯನ್ನು ಮುದ್ದಾಗಿ ಬೆಳೆಸಿದನಲ್ಲ, ಅದೇ ನನ್ನ ದೊಡ್ಡ ತಪ್ಪು. ಯಾಕಣ್ಣ, ಏನಾಗಿದೆ ನಿಮಗೆ? ಹುಚ್ಚು ಹಿಡಿದಿದೆ ಸೂರ್ಣ, ನನಗೆ ಹುಚ್ಚು ಹಿಡಿದಿದೆ. ನೀನು ಆ ಬಡ ಬಿಕಾರಿ ಗಜೇಂದ್ರನನ್ನು ಪ್ರೀತಿ ಮಾಡಿದ್ದು ನಿಜ ತಾನೇ? ಸುಳ್ಳಣ್ಣ, ಸುಳ್ಳು. ಈ ಆಪಾದನೆ ನಾವು ಹೊಲ ಮೇಲೆ ಹೊರಸ್ಬೇಡಣ್ಣ. ಯಾಕೆ ಸುಳ್ಳು ಹೇಳ್ತೇವ ಸುವರ್ಣ? ನೀ ಅಲ್ಲಿ ಡ್ಯಾನ್ಸ್ ಮಾಡಿದ್ದು ವಿಡಿಯೋ ನನ್ನ ಮೊಬೈಲ್ದಾಗ ಸಟ್ಟಾಗೈತವ, ಬೇಕಾದ್ರೆ ನೋಡು. ಏ ಮುಚ್ಚು ಬಾಯಿ ಕತ್ತೆ. ಅಣ್ಣ, ನಾನು ಘಾಟಿನಲ್ಲಿ ಒಂಟಿಯಾಗಿ ತಿರುಗೋದು ನೋಡಿ ಈ ನೀಚ ನನ್ನ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ. ಆವಾಗ ಆ ಗಜೇಂದ್ರ ಬಂದು ನನ್ನ ಮಾನ ಕಾಪಾಡಿದ ಅಣ್ಣ. ಇದೇನು ಹೇಳ್ತೀರಿ ಸುವರ್ಣ? ಅನ್ನ ತಿಂದ ಮನೆಗೆ ಕೆಟ್ಟ ಕಾಮದ ಕಣ್ಣಾಗೋ ಕಟ್ಟುವ ನಾನಲ್ಲ. ನೀನು ಮಾಡಿದ ಆದ್ರನನ್ನು ನನ್ನ ಮೇಲೆ ಹಾಕಲು ಬಂದರೆ ಈ ರೌಡಿ ರಾಜ ಸುಮ್ಮನೆ ಇರುವಲ್ಲ. ತೂ ಕಾಮ ಪಶುವೆ. ಅಣ್ಣ, ಇಂಥವ್ರು ನಮ್ಮ ಅರಮನೆಯಲ್ಲಿ ಇಟ್ಕೊಳ್ಳೋದೇ ದೊಡ್ಡ ತಪ್ಪು. ಇಂಥ ಹುಳುಗಳನ್ನು ನಿನ್ನ ಬಂದೂಕಿಂದ ಸುಟ್ಟು ಹಾಕಿ ಬಿಡಣ್ಣ. ನೀ ಹೇಳುವುದು ಸರಿ ಇದೆ ಸುವರ್ಣ. ಸುಟ್ಟಬೇಕಾಗಿದ್ದು ಅವನಲ್ಲ ಸುವರ್ಣ. ನೀನಿನ್ನು ಬದುಕಿರಲೇಬಾರದು. ಹಾರಿಸ್ಬೇಡ್ರಿ ಅಪ್ಪ ಸುವರ್ಣಗ ಗುಂಡು. ಬೇಕಾದ್ರೆ ಹಾರಿಸೋಣ್ರಿ ಆ ಗಜೇಂದ್ರನ ಚೆಂಡು. ಬೇವ ತಂಗಿ, ನೀ ನಿನ್ನೊಳಗ್ ನಡಿ, ನಾನೆಲ್ಲ ಗೌಡ್ರಿಗೆ ಸಮಾಧಾನ ಹೇಳ್ತೀನಿ. ಸರಿ, ಚೆಂಡು ಆಡಿಸುತ್ತ ಮೊದಲು ಎಲ್ಲರೂ ಸೇರಿ ಗುಂಡು ಹಾಕೋಣ ಬನ್ನಿ. ಏ ತ್ರಿಶೆಟ್ಟಿ, ಮೊದಲು ಎಲ್ಲರಿಗೆ ಗುಂಡು ಹಾಕಿಕೊಡು, ಆ ನಂತರ ಹಾರಿಸೋನಂತೆ ಆ ಗಜೇಂದ್ರನ ಚೆಂಡು. ಈ ಮಕ್ಕಳು ನಾಟಕ ಮಾಡ್ತೀನಂತ ಹೇಳಿ 1 ತಿಂಗಳಾತ, ರೊಕ್ಕ ಭಾಳ ಇಟ್ಕೊಂಡಂಗದಾರ. ಅದಕ್ಕೆ ಸಿಕ್ಕಂಗ ಗುಂಡು ತುಂಡಣ್ಣಾಗತ್ತಾರ. ನಾವು 4 ಮಂದಿದಿ. ನೀವು ಯಾರಾದ್ರೂ ಇಷ್ಟ ಇದ್ರ ಕಟ್ಟ ಬರ್ರಿ, ಕುಡಿದ ಎಂಜಾಯ್ ಮಾಡೋಣ.
ವೆಲ್ಕಮ್ ಧರ್ಮರಾಜ್, ವೆಲ್ಕಮ್. ಇಲ್ಲಿಗೆ ಬಂದ ಕಾರಣವಿದೆ ಗೌಡ್ರೆ, ಕಾರಣವಿದೆ. ಇಡೀ ರಾಜಕಾರಣಿ ನಿನ್ನ ಕಪ್ಪು ಮುಷ್ಟಿನಲ್ಲಿ ಇಟ್ಟುಕೊಂಡು ನಮ್ಮಂತ ಬಡವರಿಗೆ ಸರ್ಕಾರದಿಂದ ಸೇರಬೇಕಾದ ಸೌಲಭ್ಯಗಳನ್ನು, ಬೀಜ ಗೊಬ್ಬರವನ್ನು, ಸಾಲ ಸೌಲಭ್ಯಗಳನ್ನು ನೀನು ಒಬ್ಬನೇ ಎತ್ತಿ ಹಾಕಿಕೊಂಡು ಮೆರುತ್ತಿರುವೆಯಲ್ಲ. ಕತ್ತೆ ನಾಚಿಕೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಕುತ್ತೆ, ಇಡೀ ರೈತರನ್ನೇ ನಡಗಿಸುವ ನನ್ನ ಗೆಳೆಯನ ಮುಂದೆ ನಿನ್ನ ಗಂಟೆ ಬಾರಿಸಿದ್ರೆ ಏನು ಪ್ರಯೋಜನವಿಲ್ಲ. ಮೊದಲು ನಿನಗಾದ ಅನ್ಯನಷ್ಟೇ ಬಗಳು. ನಮ್ಮಂತ ರೈತರ ಆಸ್ತಿ ಕಸಿದುಕೊಂಡು ಅನ್ಯಾಯದಿಂದ ಅರಮನೆ ಕಟ್ಟಿ ಅದೇ ಅರಮನೆಯಲ್ಲಿ ಕೋಟಾ ನೋಟನ್ನು ಪ್ರಿಂಟ್ ಮಾಡಿ ನಮ್ಮ ವಿಕ್ರಮನು ಜಾರಿಗೆ ಕಳಿಸಿ ಅವನನ್ನು ಅರೆಸ್ಟ್ ಮಾಡಿ ಜಾರಿಗೆ ಕಳಿಸಿದರೆ ಸುಮ್ಮನೆ ಬಿಡ್ತಾನೆಂದು ಕೇಳಿಕೊಂಡಿರುವ ಈ ರಾಜ್ಯದ ರೈತ. ನಿಮ್ಮಂತ ಸೊಕ್ಕಿನ ಸಿರಿಮಂದರಿಗೆ ಸುಟ್ಟು ಹಾಕಬಿಡುತ್ತಿನ ಮಗನ ಎತ್ತರ. ಸುಟ್ಟು ಹಾಕುತ್ತೇನೆಂದು ಸಿಟ್ಟಿನ ವೇಷದಲ್ಲಿ ಚಿಕ್ಕಂತೆ ಬೇಡಲೇ ಧರ್ಮ. ನನ್ನನ್ನು ಮುಟ್ಟಲು ಬಂದರೆ ಕಟ್ಟಿ ಹಾಕಿ ಮೆಟ್ಟ ಸೀಳುವೆ ಈ ನಿನ್ನ ಕಟ್ಟೆ ಶರೀರವನ್ನು. ಮಾರಿಗುಡಿ ಶೆಟ್ಟಿ, ಕಟ್ಟಿ ಹಾಕೋ ಈ ಕೆಟ್ಟ ರೈತನನ್ನು. ಯಪ್ಪ ಗೌಡ್ರ, ಕಟ್ ಹಾಕಿನ್ರಿ ಆ ಮಗನ್ನ, ಮುಗಿಸ್ಬಿಡ್ರಿ ಕತೆ.